ಹೆಸರು ಚಂದ್ರಪ್ಪ. ಮಲೆ ಮಾದೇಶ್ವರ ಸ್ವಾಮಿ, ನಂಜನಗೂಡು ನಂಜುಂಡ ಸ್ವಾಮಿ, ತಿರುಪತಿ ತಿಮ್ಮಪ್ಪನಾಳೆಯಾಗಿ ಹೇಳ್ತೀನಿ, ಗಿಣಿಶಾಸ್ತ್ರ ಸುಳ್ಳಾಗೋದಿಲ್ಲ. ನೀವು ಸದ್ಯದಲ್ಲೇ ಲಕ್ಷಾಧಿಪತಿ ಆಗ್ತೀರಾ, ಲಕ್ಷಾಧಿಪತಿ. ಆ ಯೋಗ ನಿಮ್ಮಲ್ಲಿದೆ. ಮತ್ತೇನಪ್ಪ? ಚಂದ್ರಣ್ಣ ನಿನ್ನ ಎಲ್ಲಿಂದ ಹುಡ್ಕೋದು? ಯಾಕ? ನಿನ್ ಹೆಂಡತಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ ಅಂತೆ, ಅರ್ಜೆಂಟ್ ಆಗಿ ಮನೆ ಬರ್ಬೇಕಂತ. ಏನಪ್ಪ ಲಕ್ಷಾಧಿಪತಿ ಆಗ್ತೀನಿ ಅಂತ ಹೇಳ್ಬಿಟ್ಟೆ, ಈಗ ನೋಡಿದ್ರೆ ಜೋಬ್ನಲ್ಲಿರೋ ದುಡ್ಡಿಗೆ ಖರ್ಚು ಬಂದ್ಬಿಡ್ತಲ್ಲ. ತಗೋ, ಮನೆಗೆ ಹೋಗೋ ಹೊತ್ತಿಗೆ ಸಲೀಸಾಗಿ ಹೆರಿಗೆ ಆಗ್ಬಿಟ್ರಲ್ಲಪ್ಪ ದೇವ್ರೆ. ಬರೋ ಏನಾಯ್ತಮ್ಮ? ಏನು ಗಾಬರಿ ಆಗ್ಬೇಡಿ, ಮುದ್ದಾದ ಹೆಣ್ಮಗು ಆಗಿದೆ. ಹೌದಾ? ಹೆಣ್ಮಗುನ? ನಮಸ್ಕಾರ ಸ್ವಾಮಿ. ನಮಸ್ಕಾರ. ಏನ್ ಚಂದ್ರಪ್ಪ? ಏನಿಲ್ಲ, ನನ್ಗೊಂದು ಹೆಣ್ಮಗು ಆಯ್ತು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಮಗು ಹುಟ್ಟಿದ ಟೈಮು ಡೇಟ್ ಕೊಡು. ತಗೊಳ್ಳಿ, 7:30ಕ್ಕೆ. ನೋಡ್ ಚಂದ್ರಪ್ಪ, ಹೆಣ್ಮಗು ಹುಟ್ಟಿದೆ ಅಂತ ಚಿಂತೆ ಮಾಡಬೇಡ. ಈ ಮಗು ಸಾಮಾನ್ಯ ಹೆಣ್ಮಗು ಅಲ್ಲ, ಹೆಣ್ಣು ದೇವತೆ. ಹೌದಪ್ಪ, ಈ ಮಗುನೇ ನಿನ್ ಮನೆ ಅದೃಷ್ಟ ಲಕ್ಷ್ಮಿ. ಇದರಿಂದ ನಿನ್ ಜೀವನನೇ ಬದಲಾಗುತ್ತೆ. ಹಾಗಂತ ನಾನು ಹೇಳ್ತಿಲ್ಲ, ಈ ಮಗು ಜಾತಕ ಹೇಳುತ್ತೆ. ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ ಈ ನಿನ್ ಮಗಳು ಅದೃಷ್ಟ ಲಕ್ಷ್ಮಿ ಆಗ್ತಾಳೆ ಅನ್ನೋದು ಆ ಸೂರ್ಯಚಂದ್ರ ಈ ಜಗತ್ತಲ್ಲಿ ಇರೋಷ್ಟೇ ಸತ್ಯ. ಈ ಮಗುನೇ ನಿನ್ ಮನೆ ಅದೃಷ್ಟ ಲಕ್ಷ್ಮಿ. ಇದರಿಂದ ನಿನ್ ಜೀವನನೇ ಬದಲಾಗುತ್ತೆ. ಅದ್ಯಾಗ ಅದೃಷ್ಟ ಲಕ್ಷ್ಮಿ ಆಗ್ತಾಳೋ ಆ ದೇವ್ರಿಗೆ ಗೊತ್ತು. ಅಣ್ಣ ಒಂದ್ ಲಾಟರಿ ಟಿಕೆಟ್ ತಗೊಳ್ಳೋಣ. ಬೇಡಪ್ಪ ಅಣ್ಣ, ಒಂದೇ ಒಂದಣ್ಣ. ನನಗೆ ಬೇಡ, ಹೋಗಯ್ಯ. ಒಂದೇ ಒಂದಣ್ಣ. ನನಗೆ ತಲೆ ತಿನ್ಬೇಡ, ಹೋಗಯ್ಯ. ಲಕ್ಷಣ ನಾನೇ ಲಾಟ್ರಿ ಆಗಿದ್ದೀನಿ, ಹೋಗಯ್ಯ. ಅಣ್ಣ, ಒಂದೇ ಒಂದಣ್ಣ. ನೋಡು, ನನ್ನ ಹತ್ರನೇ 10 ಲಕ್ಷ ರೂಪಾಯಿ ಬಂಪರ್ ಟಿಕೆಟ್ ಇದೆ. ಏನಾಗಿದೆಯೋ ನೋಡಿ ಅಣ್ಣ. ಯಾಕೆ ಹಂಗ್ ನೋಡ್ತಿದ್ಯಾ? ಅಣ್ಣ 10 ಲಕ್ಷ ಬಂದಿದ್ದೆ ಅಣ್ಣ. 10 ಲಕ್ಷ? ಅಣ್ಣ ನನ್ ರಿಸಲ್ಟ್ ಶೀಟು. 10 ಲಕ್ಷ ಏನ್ರಿ? ಹೌದು ಕಣೆ, 10 ಲಕ್ಷ. ಆ ಶಾಸ್ತ್ರಿ ಹೇಳ್ತಿದ್ದ, ಸದ್ಯದಲ್ಲೇ ನೀನು ಲಕ್ಷಾಧಿಪತಿ ಆಗೋ ಯೋಗ ಇದೆ ಅಂತ. ಹಾಗೆ ಆಗ್ಬಿಟ್ಟೆ. ಅಬ್ಬಾ, ಆ ದೇವ್ರ ಕೊನೆಗೂ ನಮ್ಮೇಲೆ ಕರುಣೆ ತೋರಿಸಿದ್ನಲ್ಲ. ಅಯ್ಯೋ, ಆ ದೇವ್ರಲ್ಲ, ಈ ನಮ್ಮ ಮಗು ಅದೃಷ್ಟ ಕಣೆ. ಆ ಶಾಸ್ತ್ರಿ ಹೇಳ್ತಿದ್ದಾಗೆ ಇವಳು ಅದೃಷ್ಟ ಲಕ್ಷ್ಮಿ, ಅದೃಷ್ಟ ಲಕ್ಷ್ಮಿ. ಅದೃಷ್ಟ ಅಂದ್ರೆ ನಿಂದೆ ಚಂದ್ರಣ್ಣ. ಒಂದ್ ಹೊಸ ಲಾರಿನ ತಗೊಂಡ್ಬಿಟ್ಟೆ. ಎಲ್ಲ ನಮ್ ಲಕ್ಷ್ಮಿ ಪ್ರಭಾವ ರಮಣ್ಣ. ಅವಳು ಅದೃಷ್ಟನ ತಲೆ ಮೇಲೆ ಹೊತ್ಕೊಂಡು ಹುಟ್ಟಿದಾಳೆ. ಶಾಂತ, ನಾನು ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಮುಂಚೆ ಒಂದ್ಸತಿ ಲಕ್ಷ್ಮಿ ಕೈಲಿ ಗಾಡಿ ಮುಟ್ಸಿ. ಸರಿ. ಬಂಗಾರಿ, ಎಲ್ಲ ನಿನ್ನಿಂದಲೇ ಅಮ್ಮ ಇದೆಲ್ಲ. ಏ ಕಳ್ಳಿ, ನನ್ ಚಿನ್ನ. ಹೋಗ್ ಬನ್ನಿ. ಏನೇ ನೀನು ಮಗುನ್ ಬಿಟ್ಟು ಬಂದಿದ್ಯಾ? ಲಕ್ಷ್ಮಿ ನೋಡಿದೆ, ನಾನು ಲಾರಿ ಎತ್ತದಿಲ್ಲ ಅಂತ ನಿನ್ಗೆ ಗೊತ್ತಿದೆ. ಕರ್ಕೊಂಬ. ಕಲಿ 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 ಬಂಗಾರಿ. ಬರಲ್ಲ? ಟಾಟಾ ಮಾಡು, ಟಾಟಾ ಟಾಟಾ ಮಾಡು, ಟಾಟಾ ಮಾಡು, ಟಾಟಾ. ಗಂಡು ಮಗು ತಾನೆ? ಇಲ್ಲ, ಆರೋಗ್ಯವಾಗಿರೋ ಹೆಣ್ಮಗು. ನೋಡ್ ಚಂದ್ರಪ್ಪ,
ಈ ಮಗು ಜಾತಕ ಅಷ್ಟೇನು ಪ್ರಶಸ್ತವಾಗಿಲ್ಲ. ಗೋಚಾರ ಫಲ ಏನ್ ಹೇಳುತ್ತೆ ಅಂದ್ರೆ ಸದ್ಯದಲ್ಲೇ ನಿನ್ಗೆ ಭಾರಿ ನಷ್ಟ ಆಗುತ್ತೆ. ಶಾಸ್ತ್ರಿಗಳೇ, ಈ ಯಂತ್ರ ಮಂತ್ರ ತಂತ್ರದಿಂದ ಏನಾದ್ರೂ ಮಾಡಕ್ಕಾಗಲ್ವಾ? ಗ್ರಹ ಚಂದ್ರಪ್ಪ, ಗ್ರಹ. ಈ ಗ್ರಹಗತಿಗಳಿಂದ ಬರೋ ಗ್ರಹಚಾರನ ಆ ಬ್ರಹ್ಮನೂ ಏನು ಮಾಡಕ್ಕಾಗಲ್ಲ. ಈ ಮಗು ಹುಟ್ಟಿರೋ ಗಳಿಗೆನೆ ಅಂತದ್ದು. ಆದ್ರೆ ಒಂದು ಅವಕಾಶ ಇದೆ. ಈ ಮಗುನ 18 ವರ್ಷ ಜೋಪಾನ ಮಾಡಿ ಒಂದ್ ಮದುವೆ ಮಾಡಿ ಕಳ್ಸು. ಅದರಿಂದ ನಿನಗೆ ಅದೃಷ್ಟನೂ ಬರುತ್ತೆ, ಮತ್ತೆ ಐಶ್ವರ್ಯವಂತನೂ ಆಗ್ತದೆ. ಜಾತಕ ಏನೋ ಅಷ್ಟು ಚೆನ್ನಾಗಿಲ್ವಂತೆ, ಸದ್ಯದಲ್ಲೇ ತುಂಬಾ ನಷ್ಟ ಅನುಭವಿಸಿ ಕಷ್ಟಪಡ್ಬೇಕಾಗತ್ತೆ ಅಂತ ಹೇಳಿದ್ರು ಶಾಸ್ತ್ರಿಗಳು. ಅಯ್ಯೋ, ಈ ಜಾತಕ ಎಲ್ಲ ಏನ್ರಿ? ನಮಸ್ಕಾರ. ನಿಮ್ಮ ನಮಸ್ಕಾರ ನಮಗೆ ಬೇಕಾಗಿಲ್ರಿ. ನೀವು ಮಾಡ್ತಿರೋ ಗಂಧದ ಮರ ಕಳ್ಳ ಸಾಗಾಣಿಕೆ ಅವ್ಯವಹಾರಗಳು ನಮ್ ಗಮನಕ್ಕೆ ಬಂದಿದೆ. ಸುಳ್ಳು ಹೇಳ್ತಾ ಇದ್ದೀರಾ ನೀವು? ನೀವು ಹೇಳ್ತಿರೋ ಸುಳ್ಳ್ರಿ. ಯಾಕೆಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಈಗಾಗಲೇ ನಿಮ್ 3 ಲಾರಿಗಳನ್ನ ರೆಡ್ ಹ್ಯಾಂಡ್ ಹಿಡಿದು ಸೀಸ್ ಮಾಡಿದ್ದಾರೆ. ಬಂದ್ರಿ ನೋಡಿದ್ಯಾ? ಹೇಳ್ತೀನಿ, ಮಗು ಹುಟ್ಟಿದ್ಗಳಿಗೆ ಕಷ್ಟ ಅನುಭವಿಸಿ ಕೇಳಿದ್ರೆ ನನ್ನ ಮಾತನ್ನ ಅನುಭವಿಸ್ಲೇಬೇಕು. ಇದೇನು ಮನೆನಾ ಭಜನೆ ಗುಡಿನಾ? ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಕೋಬಿಡಲ್ಲ. ಓ ಅಂತ ರಾಗ ಶುರು ಮಾಡ್ತೀಯ. ನೀನ್ ಎಷ್ಟೇ ಲಕ್ಷ್ಮಿ ಲಕ್ಷ್ಮಿ ಅಂತ ಕಿರ್ಚ್ಕೊಂಡ್ರು ಇಲ್ಲಿರೋದು ನಾನೊಬ್ಳೇ ಲಕ್ಷ್ಮಿ. ಅವಳ್ಯಾಕೆ ಬೈತೀಯಾ? ಹೊತ್ತು ನೆತ್ತಿ ಮೇಲೆ ಏರಿದ್ರು ಇನ್ನೂ ಮಲ್ಗಿರೋದು ಹೆಣ್ಮಕ್ಳ ಲಕ್ಷಣ ಅಲ್ಲ. ಗಂಟೆ 9 ಆದ್ರೂ ಇನ್ನೂ ಮಲ್ಗಿದ್ಯಲ್ಲ. ಬೇಗ ಎದ್ದು ಲಕ್ಷ್ಮಿ ಪೂಜೆ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿನ್ಗೆ? ಅವಳಿಗೆ ಯಾಕೆ ಬೇಕು ಲಕ್ಷ್ಮಿ ಪೂಜೆ? ಅವಳೇ ಲಕ್ಷ್ಮಿ ಇದ್ದಾಗಿದ್ದಾಳೆ. ಕೆಲವರು ಹುಟ್ಟಿದ್ದಾಗೆ ಅದೃಷ್ಟ ತಗೊಂಡ್ಬರ್ತಾರೆ, ಕೆಲವರು ಅನಿಷ್ಟ ತಗೊಂಡ್ಬರ್ತಾರೆ. ನಮ್ ಲಕ್ಷ್ಮಿ ಅದೃಷ್ಟ ತಗೊಂಡ್ಬಂದಿದ್ದಾಳೆ. ಲಕ್ಷ್ಮಿ ಹುಟ್ಟಿದ್ಮೇಲೆ ನಾವ್ ಹೇಗಿದ್ವಿ? ಈ ದರಿದ್ರ ಹುಟ್ಟಿದ್ಮೇಲೆ ನಾವ್ ಹೇಗಾದ್ವಿ? ಅನಿಷ್ಟಾನ್ ಹೊತ್ಕೊಂಡು ಇವಳು ಹುಟ್ಟದೇ ಇದ್ದಿದ್ರೆ ನಾನಿಷ್ಟೊತ್ತಿಗೆ ಒಂದು ದೊಡ್ಡ ಬಂಗ್ಲೆಯಲ್ಲಿ ಜೀವನ ಮಾಡ್ತಾ ಇದ್ದೆ. ಇವತ್ತು ಇವಳಿಂದ ನಾನ್ ಲಕ್ಕಿ ಆದ್ರೂ ಎಲ್ಲ ಅನ್ಲಕ್ಕಿನೇ. ಹೋಗಮ್ಮ, ನೀನ್ ಹೋಗು. ಹಲ್ಲುಜ್ಜಿ ಸ್ನಾನ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋ, ಇಲ್ಲ ತಿಂಡಿ ತಿನ್ಕೊಳ್ಳೋದಾದ್ರೆ ತಿನ್ಕೋ. ಹೋಗಮ್ಮ, ಹೋಗು. ನೀನ್ ಹೋಗಿ ಒಳಗೆ ಬಂದ್ಬಿಟ್ಲಿ ನ್ಯಾಯ ಮಾಡೋದಿಕ್ಕೆ.